ನಮಗ್ ಜ್ವರ ಬಂದ್ರೆ ನಾವು ಟ್ಯಾಬ್ಲೆಟ್ ಹಾಕೋತೀವಿ. ಯಾರು ನೀನು? ಅದೇ ಟ್ಯಾಬ್ಲೆಟ್ಗೆ ಜ್ವರ ಬಂದ್ರೆ? ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ನಾನು ಇಷ್ಟು ಒಳ್ಳೊಳಿದೀನಿ ಅಂತ ನೀನ್ ಬದುಕಿದೀಯ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನೀನು ಇಷ್ಟು ವರ್ಷ ಏನಕ್ಕೆ ಬದುಕಿದೀಯ ಅಂತ ನಿನ್ಗೆ ಗೊತ್ತಿದ್ಯಾ? ಕಲೆ ಇಲ್ಲದ ಕಲೆ ಇಲ್ಲ ಕಾಂತ, ಕಲೆಗೆ ಬೆಲೆ ಕಟ್ಟುವ ಈ ತಲೆ ಇರುವವರೆಗೂ ನಾನೇ ದೇವ್ರ ಹತ್ರ ಹೋಗ್ಬಿಟ್ಟು ನಿನ್ಗೆ ಆಯಸ್ಸು ಆರೋಗ್ಯ ಕೊಡಪ್ಪ ಅಂತ ಭಕ್ತಿಯಿಂದ ಬೇಡ್ಕೊಂಡ್ ಬಂದಿದ್ಕೆ ಇಷ್ಟು ಚೆನ್ನಾಗಿರತ್ತೆ. ಗೊತ್ತಾಯ್ತಾ? ಎಲ್ರು ಹೇಳ್ತಾರೆ ನನ್ಗೆ ನೀನೊಂಥರ ಕೋತಿ ತರ ಆಡ್ತೀಯ ಅಂತ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಆದ್ರೆ ನಾನ್ ಅನ್ಕೋತಿರ್ತೀನಿ, ಹೌದಲ್ವಾ? ಯಾವಾಗ ನಿಜಾನೇ ನುಡಿಬೇಕು, ಸತ್ಯವೇ ತಾಯಿ, ಧರ್ಮವೇ ತಂದೆ. ನನ್ ಕೋತಿಯಾಗಿ ಉಟ್ಕೋದಿತ್ತು ಅಂತ ಕನ್ಫ್ಯೂಸ್ ಮಾಡ್ತಿರೋದು ನಾನಲ್ಲ, ನೀನು. ದೇವ್ರೇನಾದ್ರೂ ನನ್ನ ಅಕಸ್ಮಾತ್ತಾಗಿ ಮನುಷ್ಯ ಆಗಿ ಹುಟ್ಟಿಸ್ಬಿಟ್ಟು ಮೋಸ ಮಾಡ್ಬಿಟ್ಟ ಹಿಂಗೆ. ನೀವು ಅಕಸ್ಮಾತಾಗಿ ನಗ್ಬೇಕು ಅಂತ ಅನ್ಕೊಂಡಿದ್ರೆ ಈ ವಿಡಿಯೋನ ನೋಡ್ಬೇಡಿ. ಯಾಕೆ? ನೀವು ಅಕಸ್ಮಾತಾಗಿ ನಗ್ಬಾರ್ದು ಅಂತ ಅನ್ಕೊಂಡಿದ್ರೆ ಈ ವಿಡಿಯೋನ ನೋಡಿ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಯಾಕಂದ್ರೆ ಇದು ನಾನು. ಈಗ ವಿಷಯಕ್ಕೆ ಬರೋಣ. ನನ್ನ ಹತ್ರ ಇರೋ ಸ್ಕೂಟಿ ಹಿಂಗೋಗಿ ಹಿಂಗ್ ಬಂದ್ರೆ ಪಂಚರ್ ಆಗಿ ನಿಂತಿರುತ್ತೆ. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ಅದೇ ಟ್ರೈನು ಯಾವಾಗ್ಲೂ ಹಿಂಗ್ ಹೋಗುತ್ತೆ ಹಿಂಗ್ ಬರುತ್ತೆ, ಹಿಂಗ್ ಹೋಗುತ್ತೆ ಹಿಂಗ್ ಬರುತ್ತೆ. ಆದ್ರೆ ಒಂದಿನ ಪಂಚರ್ ಆಗಿ ನಿಂತಿದ್ದೆ ನೋಡಿಲ್ಲ. ಡಿಪ್ರೆಷನ್. ಟೈಮ್ ಸರಿ ಇಲ್ಲ ಅಂತ ವಾಚ್ ಕಟ್ಕೊಂಡೆ. ಇನ್ನು ಗೊತ್ತಿಲ್ವೋ? ಅದೃಷ್ಟ ಮಾಡಿದ್ಯಾ ನೀನು? ಮತ್ತೆ ನಾನು ತಿಥಿ ಆಯ್ತೈತೆ ನಿನ್ ತಿಥಿಗೆ ಮಾಡ್ತಾ ಇರೋ. ಆದ್ರೆ ವಾಚ್ ಟೈಮ್ ಸರಿ ಇಲ್ಲ. ನೋ 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 ನೋ. ಒಂದೇ ವಿಷಯಕ್ಕೆ ಪದೇ ಪದೇ ಜಗಳ ಆಗ್ತಿದೆ ಅಂತಂದ್ರೆ ಅದ್ರಲ್ಲಂತೂ ನಾನ್ ತಪ್ಪು ಇಲ್ಲ. ನೀವು ಜೀವನದಲ್ಲಿ ಯಾರನ್ನ ಬೇಕಾದ್ರೂ ಮದ್ವೆ ಆಗಿ, ಯಾಕೆ? ಆದ್ರೆ ಅದೇ ಟೀ ಕುಡಿಯೋ ಫ್ಯಾಮಿಲಿ ಇರುತ್ತಲ್ಲ ಅವ್ರನ್ನ ಮಾತ್ರ ಮದ್ವೆ ಆಗಕ್ಕೆ ಹೋಗ್ಬಿಡಿ. ಈ ಟೈಮಲ್ಲಿ ಪ್ಲಾನ್ ಎಲ್ಲ ಹಾಳು ಮಾಡ್ರ, ಆಮೇಲೆ ನಂಗೆ ಮನುಷ್ಯನೇ ಆಗಿರಲ್ಲ. ಯಾಕಂದ್ರೆ ಬೆಳಗ್ಗೆ ಟೀ, ಮಧ್ಯಾಹ್ನ ಟೀ, ಊಟ ಆದ್ಮೇಲೆ ಟೀ, ಸಾಯಂಕಾಲ ಟೀ, ಇಡೀ ಜೀವನ ಟೀ ಮಾಡಿದ್ರಲ್ಲ ಮುಗ್ದೋಗುತ್ತೆ ನಮ್ದು. ಅದಕ್ಕೆ ಯಾರಾದ್ರೂ ನನ್ನ ಜೊತೆ ಚೆನ್ನಾಗಿ ಮಾತಾಡಿ ಸ್ವಲ್ಪ ದಿನ ಮಾತ್ ಬಿಟ್ಬಿಟ್ರೆ ನಾನು ಗೊತ್ತಿರ್ತೀನಿ. ಆಗ ನನ್ನಿಂದ ಅವ್ರಿಗೇನಾದ್ರೂ ತೊಂದರೆ ಆಯ್ತಾ ಅಥವಾ ನಾನೇನಾದ್ರೂ ಬಾಯ್ ಬಿಟ್ಟು ಏನಾದ್ರೂ ಅಂದ್ಬಿಟ್ಟು ನಾ ಪಾಪ ಯಾಕೆ ನಾನು ಕಾಲ್ ರಿಸೀವ್ ಮಾಡ್ತಿಲ್ಲ ಹಂಗೆ ಹಿಂಗೆ ಅಂತ ಇಲ್ಲದೆ ಇರೋದನ್ನೆಲ್ಲ ನನ್ನ ತಲೆಯಲ್ಲಿ ಯೋಚನೆ ಮಾಡಿ ನಾನು ಯಾರ್ಯಾರಿಗೆ ಒಳ್ಳೋಳಾಗಿದ್ದೀನೋ, ನಾನು ಯಾರ್ಯಾರಿಗೆ ಕೆಟ್ಟೋಳಾಗಿದ್ದೀನೋ ಆದ್ರೆ ನನಗೆ ಮಾತ್ರ ಗೊತ್ತಿಲ್ಲ. ಆದ್ರೆ ಇಷ್ಟು ಮಾತ್ರ ಗೊತ್ತಿದೆ ನನಗೆ, ನಾನು ಅಷ್ಟಕ್ಕೆ ನಾನೇ ಒಳ್ಳೋಳು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ.